ಭೂಲೋಕ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ ಚಿಕ್ಕ ರಸ್ತೆ, ಚಿಕ್ಕದಾಗಿ ಕಾಣಿಸುತ್ತಿರುವ ಆ ರಸ್ತೆ. ಇಲ್ಲಿ ನಾವು ದೂರದಿಂದ ವಿಡಿಯೋ ಮಾಡಿರುವ ಸಲುವಾಗಿ ಆ ರೋಡು ಚಿಕ್ಕದಾಗಿ ಕಾಣಿಸುತ್ತಿದೆ. ನಾನು ಬಹಳ ದೂರದಿಂದ ಆ ವಿಡಿಯೋ ಮಾಡಿದ್ದೇನೆ, ಅದರ ಸಲುವಾಗಿ. ಶ್ರೀಶೈಲಿಗೆ ಹೋಗುತ್ತಿರುವ ಸದ್ಭಕ್ತರು ಈಗ ಮೇಲಕ್ಕೆ ನಡೆದುಕೊಂಡು ಹೋಗುತ್ತಿದ್ದಾರೆ ಉಮಾಮಹೇಶ್ವರಿಯಿಂದ. ಈ ಕಲ್ಲು ಬಂಡೆಗಳಲ್ಲಿಯೇ ಅವರು ಪಾದಯಾತ್ರೆ ಮಾಡಿಕೊಂಡು ಹೋಗುತ್ತಾರೆ. ಅಲ್ಲಲ್ಲೇ ಮಧ್ಯೆ ಕುಳಿತುಕೊಂಡು ಏನಾರ ತಿಂದು ಮತ್ತೆ ಹೊರಡುತ್ತಾರೆ. ಹೋದ್ರು ಬೇಗ ನೀರು ಕೊಡ್ರಿ. ಮತ್ತು ಉಮಾಮಹೇಶ್ವರಿಗೆ ಹೋಗುವ ರಸ್ತೆ ಹೇಗೆ ಚಿಕ್ಕದಾಗಿ ಕಾಣಿಸುತ್ತಿದೆ ನೋಡಿ. ನಾವು ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಹಾಗೆ ನಡೆಯುತ್ತಾ ಮೇಲೆ ಬಂದು ಉಮಾಮಹೇಶ್ವರಿ ದೇವಿಯ ಹಾಗೂ ಮಹೇಶ್ವರ ದೇವಸ್ಥಾನದ ಒಳಗೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಮೇಲಕ್ಕೆ ಬಂದಿದ್ದೇವೆ ನೋಡಿ. ಮಂದಿರ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತಿದೆ. ಕಲ್ಲು ಬಂಡೆಗಳ ಮೇಲೆ ಹೇಗೆ ಪಾದಯಾತ್ರಿಕರು ಬರೆದಿದ್ದಾರೆ, ಎಷ್ಟು ಸುಂದರವಾಗಿ ಕಾಣಿಸುತ್ತಿದೆ. ಇದರಲ್ಲಿಯೇ ಶ್ರೀಶೈಲ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡಿಕೊಂಡು ಹೋಗುತ್ತಾರೆ. ಹಿಂಗದಪ್ಪ ಆ ಕಡೆಕ್ ನಡ್ದ್ರಿ. ನೀವು ನೋಡ್ತಾ ಇರುವುದು ಈ ಕಲ್ಲು ಬಂಡೆಗಳ ನಡುವೆನೇ ಭಕ್ತಾದಿಗಳನ್ನು ನಡೆದುಕೊಂಡು ಹೋಗುತ್ತಾರೆ ನೋಡಿ. ಅಲ್ಲಿ ಸಣ್ಣ ಸಣ್ಣ ಬಂಡೆಗಳು ಹೇಗಿವೆ. ಭಕ್ತಾದಿಗಳು ಅಂಜದೆ ಅಳುಕದೆ ಮಲ್ಲಯ್ಯನ ಧ್ಯಾನ ಮಾಡುತ್ತಾ ನಡೆಯಿರಿ ಶ್ರೀಶೈಲ ಮಂದಿರಕ್ಕೆ ಎನ್ನುತ್ತಾ ಹಾಡುತ್ತಾ ಶಿವನ ಧ್ಯಾನ ಮಾಡುತ್ತಾ ಹೋಗುತ್ತಾರೆ. ನೀವು ನೋಡ್ತಾ ಇರಬಹುದು ಅಲ್ಲಲ್ಲೇ ಪೇಂಟಿಂಗ್ ಹಚ್ಚಿರುವಂಥ ಬಂಡೆಗಳ ಮೇಲೆ ಬೇರೆ ಭಕ್ತಾದಿಗಳಿಗೆ ಹೋಗುವುದಕ್ಕಾಗಿ ಅವರು ಆ ಬಂಡೆಗಳಿಗೆ ಹಚ್ಚಿ ಹೊರಡುತ್ತಾರೆ, ಬೇರೆಯವರು ಸುಲಭವಾಗಿ ನಡೆದುಕೊಂಡು ಬರಬೇಕೆಂದು. ಇಲ್ಲ ಕೂಡಲ ಸಂಗಮ ದೊಡ್ಡದು ಸಂಗಮ ಇದು ಸಂಗಮ. ಹೀಗೆ ಕಾಡಿನಲ್ಲಿ ಶಿವಧ್ಯಾನವನ್ನು ಮಾಡುತ್ತಾ ಹಲವು ಜನರು ಹಿಂಗೆ ಮುಂದಕ್ಕೆ ಹೋಗಿದ್ದಾರೆ. ಕಾಡಿನ ಮಧ್ಯೆ ಹೇಗೆ ಹೊರಡುತ್ತಾರೆ. ಆಯ್ತು ಹೊರಗೆಲ್ಲ ಗಾರ್ಡನ್ ಬಿ ಮಾಡ್ಯಾನಿಲ್ಲ, ಅದಕ್ಕೆಲ್ಲ ನೀರು ನಡುವ ಹೋಗ್ಲಕ್ಕ ಒಳಗೆ ಇಳಿಬೇಕು. ಒಳಗೆ ಇಳಿಬೇಕು ಹಿಂಗೆ ರೌಂಡ್ 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 ತಪ್ಪದೆ ಒಳಗೆ ಇಳಿಬೇಕು. ಚಿಡಿ ಮತ್ತೆ ಇರ್ಬೇಕು. ನಾನು ಒಂದು ಸ್ವಲ್ಪ ಮುಂದೆ ಹೋಗಿ ವಿಡಿಯೋ ಮಾಡಿಕೊಂಡಿದ್ದೇನೆ. ಸದ್ಭಕ್ತರು ಹಿಂದೆ ಇದ್ದಿದ್ದಾರೆ, ಪಾದಯಾತ್ರಿಕರು ಹಿಂದೆ ಬರುತ್ತಿದ್ದಾರೆ. ಯಾವುದೇ ಕಾಡು ಪ್ರಾಣಿಗಳನ್ನು ಬರಬಾರದೆಂದು, ಸದ್ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಮಾಡಬಾರದೆಂದು ಅಲ್ಲಿನ ಫಾರೆಸ್ಟ್ ಆಫೀಸರ್ಸು ಈ ರೀತಿ ಕಾಡಿನಲ್ಲಿ ಉರಿ ಹಚ್ಚಿ ಕಾಡಿನ ಹುಲ್ಲು ಅದನ್ನು ಸುಟ್ಟು ಹಾಕಿದ್ದಾರೆ. ಇಲ್ಲಿ ನೋಡಿ, ಮೈ ಜುಮ್ ಎನಿಸುವ ಬಂಡೆಗಳ ಮಧ್ಯೆ ಭಕ್ತಾದಿಗಳು ಹೇಗೆ ನಡೆದುಕೊಂಡು ಹೋಗುತ್ತಿದ್ದಾರೆ ಎಂದು. ಹೇಗೆ ಹೋಗುತ್ತಿದ್ದಾರೆ ನೋಡಿ, ಕಲ್ಲು ಬಂಡೆಗಳ ಮಧ್ಯೆ. ಈ ರೀತಿಯೇ ಹೋಗಬಹುದು. ಬೇರೆ ಕಡೆಯಿಂದ ಬರುವಂತಹ ರಸ್ತೆಗಳಲ್ಲಿ ಏನೂ ಇಲ್ಲ, ಈ ರೀತಿಯೇ ಹೋಗಬೇಕು. ಎಲ್ಲಿ ನಿಂದಿರುವಂತಿಲ್ಲ, ಹೀಗೆ ನಡೆದುಕೊಂಡು ವಿಡಿಯೋ ಮಾಡಿಕೊಂಡಿದ್ದೇನೆ.
ನೋಡಿ ಭಕ್ತಾದಿಗಳು ಹೇಗೆ ಬರುತ್ತಾ ಇದ್ದಾರೆ. ಆ ಬಿಸಿಲಿನ ನಡುವೆ ಮಲ್ಲಯ್ಯನ ಧ್ಯಾನ ಮಾಡುತ್ತಾ ನಮ್ಮ ಹುಡುಗಳೆಲ್ಲ ಜನ ಬರ್ತಾರೆ.